ಮತ್ತೊಂದು ಕಡೆ ತಮ್ಮ ಅನಾರೋಗ್ಯ ಸಮಸ್ಯೆಗೆ ಚಿಕಿತ್ಸೆಯನ್ನ ಪಡೆಯುವ ಸಲುವಾಗಿ ಅಮೆರಿಕಕ್ಕೆ ತೆರಳಿದ್ರು ಶಿವಣ್ಣ. ಆ ಚಿಕಿತ್ಸೆ ಎಲ್ಲವೂ ಕೂಡ ಬಹುತೇಕ ಯಶಸ್ವಿಯಾಗಿದೆ. ಹೀಗಾಗಿ ಬೆಂಗಳೂರಿಗೆ ವಾಪಸ್ ಬರಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಶಿವಣ್ಣ. ಜನವರಿ 25ಕ್ಕೆ ವಾಪಸ್ ಬರ್ತಾರೆ ಬೆಂಗಳೂರಿಗೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಅಮೆರಿಕದಲ್ಲಿ ಸರ್ಜರಿಗೊಳಗಾಗಿದ್ದ ಸೆಂಚುರಿ ಸ್ಟಾರ್ ಸರ್ಜರಿ ನಂತರದ ರೆಸ್ಟ್ನಲ್ಲಿದ್ದಾರೆ. ಡಿಸೆಂಬರ್ 18ರಂದು ಅಮೆರಿಕದ ಮಿಯಾಮಿಗೆ ತೆರಳಿದ್ರು ಶಿವಣ್ಣ. 24ರಂದು ಆಪರೇಷನ್ ಆಗಿತ್ತು. ಇದೀಗ ಚೇತರಿಸಿಕೊಂಡು ವಾಪಸ್ ಬರುವ ಸೂಚನೆಯನ್ನ ನೀಡಿದ್ದಾರೆ. 27 ದಿನಗಳ ಬಳಿಕ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಹ್ಯಾಟ್ರಿಕ್ ಹೀರೋ. ಶಿವರಾಜ್ ಕುಮಾರ್ ಅವರ ತಲೆಯಲ್ಲಿ ಒಂದು ಸ್ಟೆಂಟ್ ಅನ್ನ ಹಾಕಲಾಗಿದೆಯಂತೆ, ಹಾರ್ಟ್ನಲ್ಲೂ ಕೂಡ ಒಂದು ಸ್ಟೆಂಟ್ ಇದೆ ಅಂತ ಹೇಳಿ ಮಧು ಬಂಗಾರಪ್ಪನವರು ಹೇಳಿಕೆಯನ್ನು ನೀಡಿದ್ದಾರೆ. ಶಿವಣ್ಣ ಅವರಿಗೆ ಏಕಕಾಲಕ್ಕೆ 6 ಆಪರೇಷನ್ ಮಾಡಲಾಗಿದೆ. 6 ಆಪರೇಷನ್ನಿಂದಾಗಿ 180 ಸ್ಟಿಚಸ್ಗಳನ್ನು ಹಾಕಲಾಗಿದೆ. ಇದೀಗ ಕಂಪ್ಲೀಟ್ ಆಗಿ ಕ್ಯಾನ್ಸರ್ನಿಂದ ಮುಕ್ತವಾಗಿದ್ದಾರೆ ಅಂತ ಕೂಡ ಮಾತನಾಡಿದ್ದಾರೆ ಮಧು ಬಂಗಾರಪ್ಪ. ಶಿವಣ್ಣವರು ಅವ್ರ ತಂದೆ ತಾಯಿಯವರ ಆಶೀರ್ವಾದ, ಅವ್ರ ಫ್ಯಾನ್ಸ್ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಏನು ಕಾಳಜಿ ಮೇಲೆ, ಮತ್ತು ಅಲ್ಲಿ ಡಾಕ್ಟ್ರು, ಯಾಕಂದರೆ ನಮಗೆಲ್ಲ ಡಾಕ್ಟ್ರು ಯಾರು ಅಂದರೆ ದೇವರು, ನಮಗೆ ಕಾಣೋ ಡಾಕ್ಟ್ರು ದೇವರು ಯಾರು ಅಂದರೆ ಡಾಕ್ಟ್ರು. ತುಂಬ ಚೆನ್ನಾಗಿ ಎಕ್ಸ್ಟ್ರಾಡಿನರಿ, ಒನ್ ಆಫ್ ದ ಬೆಸ್ಟ್ ಡಾಕ್ಟರು. ಆಂಕಾಲಜಿ ಸರ್ಜರಿ ಯಾರು ಈ ಪರ್ಟಿಕ್ಯುಲರ್ ಇಂಥ ಸರ್ಜರಿನ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ, ಮುರುಗೇಶ್ ಮನೋಹರ್ ಅಂತ ಹೇಳಿ. ಮುಂಚೆನೇ ನಾವು ವಿಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತ್ರ ಮಾತಾಡಿದ್ವಿ ಅವ್ರ ಜೊತೆಗೆ. ಬಟ್ ಅವ್ರು ಫಸ್ಟ್ ಟೈಮ್ ಮಾತಾಡಿದಾಗಲೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ರು. ಅವರೇ ಮೊನ್ನೆ ಆ್ಯಸ್ ಆಫ್ ನಾವು ಅವರು ಕ್ಯಾನ್ಸರ್ ಮುಕ್ತ ಅಂತ ಹೇಳಿರೋದ್ರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಿಮ್ಮೆಲ್ಲರ ಕಾಳಜಿ ನೀವೆಲ್ಲರೂ ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅವ್ರ ಬಗ್ಗೆ. ನೀವು ಎಲ್ಲ ಮತ್ತು ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ ಎಲ್ಲ ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದೇ ಬೇರೆ ಬೇರೆ ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಎಲ್ಲ ಭಾಳ ಹಗುರವಾಗಿ ಕೆಲವರು ತೋರಿಸ ಅದೆಲ್ಲ ನಿಲ್ಲಿಸಬೇಕು. ಶಿವಣ್ಣವರು ಹೇಳಿದ್ರಲ್ಲ, ಇಟ್ಸ್ ಜಸ್ಟ್ ಬ್ಲಾಡರ್ ರೀಪ್ಲೇಸ್ಮೆಂಟ್, ರೀಕನ್ಸ್ಟ್ರಕ್ಷನ್. ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅದಲ್ಲ, ಅಲ್ಲ ತಪ್ಪಾಗ್ತದೆ. ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ. ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ಮತ್ತೊಂದು ಕಡೆ ತಮ್ಮ ಅನಾರೋಗ್ಯ ಸಮಸ್ಯೆಗೆ ಚಿಕಿತ್ಸೆಯನ್ನ ಪಡೆಯುವ ಸಲುವಾಗಿ ಅಮೆರಿಕಕ್ಕೆ ತೆರಳಿದ್ರು ಶಿವಣ್ಣ. ಆ ಚಿಕಿತ್ಸೆ ಎಲ್ಲವೂ ಕೂಡ ಬಹುತೇಕ ಯಶಸ್ವಿಯಾಗಿದೆ. ಹೀಗಾಗಿ ಬೆಂಗಳೂರಿಗೆ ವಾಪಸ್ ಬರಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಶಿವಣ್ಣ. ಜನವರಿ 25ಕ್ಕೆ ವಾಪಸ್ ಬರ್ತಾರೆ ಬೆಂಗಳೂರಿಗೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಅಮೆರಿಕದಲ್ಲಿ ಸರ್ಜರಿಗೊಳಗಾಗಿದ್ದ ಸೆಂಚುರಿ ಸ್ಟಾರ್ ಸರ್ಜರಿ ನಂತರದ ರೆಸ್ಟ್ನಲ್ಲಿದ್ದಾರೆ. ಡಿಸೆಂಬರ್ 18ರಂದು ಅಮೆರಿಕದ ಮಿಯಾಮಿಗೆ ತೆರಳಿದ್ರು ಶಿವಣ್ಣ. 24ರಂದು ಆಪರೇಷನ್ ಆಗಿತ್ತು. ಇದೀಗ ಚೇತರಿಸಿಕೊಂಡು ವಾಪಸ್ ಬರುವ ಸೂಚನೆಯನ್ನ ನೀಡಿದ್ದಾರೆ. 27 ದಿನಗಳ ಬಳಿಕ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಹ್ಯಾಟ್ರಿಕ್ ಹೀರೋ. ಶಿವರಾಜ್ ಕುಮಾರ್ ಅವರ ತಲೆಯಲ್ಲಿ ಒಂದು ಸ್ಟೆಂಟ್ ಅನ್ನ ಹಾಕಲಾಗಿದೆಯಂತೆ, ಹಾರ್ಟ್ನಲ್ಲೂ ಕೂಡ ಒಂದು ಸ್ಟೆಂಟ್ ಇದೆ ಅಂತ ಹೇಳಿ ಮಧು ಬಂಗಾರಪ್ಪನವರು ಹೇಳಿಕೆಯನ್ನು ನೀಡಿದ್ದಾರೆ. ಶಿವಣ್ಣ ಅವರಿಗೆ ಏಕಕಾಲಕ್ಕೆ 6 ಆಪರೇಷನ್ ಮಾಡಲಾಗಿದೆ. 6 ಆಪರೇಷನ್ನಿಂದಾಗಿ 180 ಸ್ಟಿಚಸ್ಗಳನ್ನು ಹಾಕಲಾಗಿದೆ. ಇದೀಗ ಕಂಪ್ಲೀಟ್ ಆಗಿ ಕ್ಯಾನ್ಸರ್ನಿಂದ ಮುಕ್ತವಾಗಿದ್ದಾರೆ ಅಂತ ಕೂಡ ಮಾತನಾಡಿದ್ದಾರೆ ಮಧು ಬಂಗಾರಪ್ಪ. ಶಿವಣ್ಣವರು ಅವ್ರ ತಂದೆ ತಾಯಿಯವರ ಆಶೀರ್ವಾದ, ಅವ್ರ ಫ್ಯಾನ್ಸ್ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಏನು ಕಾಳಜಿ ಮೇಲೆ, ಮತ್ತು ಅಲ್ಲಿ ಡಾಕ್ಟ್ರು, ಯಾಕಂದರೆ ನಮಗೆಲ್ಲ ಡಾಕ್ಟ್ರು ಯಾರು ಅಂದರೆ ದೇವರು, ನಮಗೆ ಕಾಣೋ ಡಾಕ್ಟ್ರು ದೇವರು ಯಾರು ಅಂದರೆ ಡಾಕ್ಟ್ರು. ತುಂಬ ಚೆನ್ನಾಗಿ ಎಕ್ಸ್ಟ್ರಾಡಿನರಿ, ಒನ್ ಆಫ್ ದ ಬೆಸ್ಟ್ ಡಾಕ್ಟರು. ಆಂಕಾಲಜಿ ಸರ್ಜರಿ ಯಾರು ಈ ಪರ್ಟಿಕ್ಯುಲರ್ ಇಂಥ ಸರ್ಜರಿನ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ, ಮುರುಗೇಶ್ ಮನೋಹರ್ ಅಂತ ಹೇಳಿ. ಮುಂಚೆನೇ ನಾವು ವಿಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತ್ರ ಮಾತಾಡಿದ್ವಿ ಅವ್ರ ಜೊತೆಗೆ. ಬಟ್ ಅವ್ರು ಫಸ್ಟ್ ಟೈಮ್ ಮಾತಾಡಿದಾಗಲೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ರು. ಅವರೇ ಮೊನ್ನೆ ಆ್ಯಸ್ ಆಫ್ ನಾವು ಅವರು ಕ್ಯಾನ್ಸರ್ ಮುಕ್ತ ಅಂತ ಹೇಳಿರೋದ್ರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಿಮ್ಮೆಲ್ಲರ ಕಾಳಜಿ ನೀವೆಲ್ಲರೂ ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅವ್ರ ಬಗ್ಗೆ. ನೀವು ಎಲ್ಲ ಮತ್ತು ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ ಎಲ್ಲ ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದೇ ಬೇರೆ ಬೇರೆ ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಎಲ್ಲ ಭಾಳ ಹಗುರವಾಗಿ ಕೆಲವರು ತೋರಿಸ ಅದೆಲ್ಲ ನಿಲ್ಲಿಸಬೇಕು. ಶಿವಣ್ಣವರು ಹೇಳಿದ್ರಲ್ಲ, ಇಟ್ಸ್ ಜಸ್ಟ್ ಬ್ಲಾಡರ್ ರೀಪ್ಲೇಸ್ಮೆಂಟ್, ರೀಕನ್ಸ್ಟ್ರಕ್ಷನ್. ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅದಲ್ಲ ತಪ್ಪಾಗ್ತದೆ. ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ. ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ಮತ್ತೊಂದು ಕಡೆ ತಮ್ಮ ಅನಾರೋಗ್ಯ ಸಮಸ್ಯೆಗೆ ಚಿಕಿತ್ಸೆಯನ್ನ ಪಡೆಯುವ ಸಲುವಾಗಿ ಅಮೆರಿಕಕ್ಕೆ ತೆರಳಿದ್ರು ಶಿವಣ್ಣ. ಆ ಚಿಕಿತ್ಸೆ ಎಲ್ಲವೂ ಕೂಡ ಬಹುತೇಕ ಯಶಸ್ವಿಯಾಗಿದೆ. ಹೀಗಾಗಿ ಬೆಂಗಳೂರಿಗೆ ವಾಪಸ್ ಬರಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಶಿವಣ್ಣ.
ಜನವರಿ 25ಕ್ಕೆ ವಾಪಸ್ ಬರ್ತಾರೆ ಬೆಂಗಳೂರಿಗೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಅಮೆರಿಕದಲ್ಲಿ ಸರ್ಜರಿಗೊಳಗಾಗಿದ್ದ ಸೆಂಚುರಿ ಸ್ಟಾರ್ ಸರ್ಜರಿ ನಂತರದ ರೆಸ್ಟ್ನಲ್ಲಿದ್ದಾರೆ. ಡಿಸೆಂಬರ್ 18ರಂದು ಅಮೆರಿಕದ ಮಿಯಾಮಿಗೆ ತೆರಳಿದ್ರು ಶಿವಣ್ಣ. 24ರಂದು ಆಪರೇಷನ್ ಆಗಿತ್ತು. ಇದೀಗ ಚೇತರಿಸಿಕೊಂಡು ವಾಪಸ್ ಬರುವ ಸೂಚನೆಯನ್ನ ನೀಡಿದ್ದಾರೆ. 27 ದಿನಗಳ ಬಳಿಕ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಹ್ಯಾಟ್ರಿಕ್ ಹೀರೋ. ಶಿವರಾಜ್ ಕುಮಾರ್ ಅವರ ತಲೆಯಲ್ಲಿ ಒಂದು ಸ್ಟೆಂಟ್ ಅನ್ನ ಹಾಕಲಾಗಿದೆಯಂತೆ. ಹಾರ್ಟ್ನಲ್ಲೂ ಕೂಡ ಒಂದು ಸ್ಟೆಂಟ್ ಇದೆ ಅಂತ ಹೇಳಿ ಮಧು ಬಂಗಾರಪ್ಪನವರು ಹೇಳಿಕೆಯನ್ನು ನೀಡಿದ್ದಾರೆ. ಶಿವಣ್ಣ ಅವರಿಗೆ ಏಕಕಾಲಕ್ಕೆ 6 ಆಪರೇಷನ್ ಮಾಡಲಾಗಿದೆ. 6 ಆಪರೇಷನ್ನಿಂದಾಗಿ 180 ಸ್ಟಿಚಸ್ಗಳನ್ನು ಹಾಕಲಾಗಿದೆ. ಇದೀಗ ಕಂಪ್ಲೀಟ್ ಆಗಿ ಕ್ಯಾನ್ಸರ್ನಿಂದ ಮುಕ್ತವಾಗಿದ್ದಾರೆ ಅಂತ ಕೂಡ ಮಾತನಾಡಿದ್ದಾರೆ ಮಧು ಬಂಗಾರಪ್ಪ. ಶಿವಣ್ಣವರು ಅವ್ರ ತಂದೆ ತಾಯಿಯವರ ಆಶೀರ್ವಾದ, ಅವ್ರ ಫ್ಯಾನ್ಸ್ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಏನು ಕಾಳಜಿ ಮೇಲೆ, ಮತ್ತು ಅಲ್ಲಿ ಡಾಕ್ಟ್ರು, ಯಾಕಂದರೆ ನಮಗೆಲ್ಲ ಡಾಕ್ಟ್ರು ಯಾರು ಅಂದರೆ ದೇವರು, ನಮಗೆ ಕಾಣೋ ದೇವರು ಯಾರು ಅಂದರೆ ಡಾಕ್ಟ್ರು. ತುಂಬ ಚೆನ್ನಾಗಿ ಎಕ್ಸ್ಟ್ರಾರ್ಡಿನರಿ, ಒನ್ ಆಫ್ ದ ಬೆಸ್ಟ್ ಡಾಕ್ಟರು. ಆಂಕಾಲಜಿ ಸರ್ಜರಿ ಯಾರು ಈ ಪರ್ಟಿಕ್ಯುಲರ್ ಇಂಥ ಸರ್ಜರಿನ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ, ಮುರುಗೇಶ್ ಮನೋಹರ್ ಅಂಥೇಳಿ. ಮುಂಚೆನೇ ನಾವು ವಿಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತ್ರ ಮಾತಾಡಿದ್ವಿ ಅವ್ರ ಜೊತೆಗೆ. ಬಟ್ ಅವ್ರು ಫಸ್ಟ್ ಟೈಮ್ ಮಾತಾಡಿದಾಗಲೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ರು. ಅವರೇ ಮೊನ್ನೆ ಆ್ಯಸ್ ಆಫ್ ನಾವು ಅವರು ಕ್ಯಾನ್ಸರ್ ಮುಕ್ತ ಅಂತ ಹೇಳಿರೋದ್ರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಿಮ್ಮೆಲ್ಲರ ಕಾಳಜಿ ನೀವೆಲ್ಲರೂ ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅವ್ರ ಬಗ್ಗೆ. ನೀವು ಎಲ್ಲ ಮತ್ತು ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ ಎಲ್ಲ ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದೇ ಬೇರೆ ಬೇರೆ ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಎಲ್ಲ ಭಾಳ ಹಗುರವಾಗಿ ಕೆಲವು ಅದೆಲ್ಲ ನಿಲ್ಲಿಸಬೇಕು. ಶಿವಣ್ಣವರು ಹೇಳಿದ್ರಲ್ಲ, ಇಟ್ಸ್ ಜಸ್ಟ್ ಬ್ಲಾಡರ್ ರಿಪ್ಲೇಸ್ಮೆಂಟ್, ರೀಕನ್ಸ್ಟ್ರಕ್ಷನ್. ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅಲ್ಲ ತಪ್ಪಾಗ್ತದೆ. ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ. ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ಮತ್ತೊಂದು ಕಡೆ ತಮ್ಮ ಅನಾರೋಗ್ಯ ಸಮಸ್ಯೆಗೆ ಚಿಕಿತ್ಸೆಯನ್ನ ಪಡೆಯುವ ಸಲುವಾಗಿ ಅಮೆರಿಕಕ್ಕೆ ತೆರಳಿದ್ರು ಶಿವಣ್ಣ. ಆ ಚಿಕಿತ್ಸೆ ಎಲ್ಲವೂ ಕೂಡ ಬಹುತೇಕ ಯಶಸ್ವಿಯಾಗಿದೆ. ಹೀಗಾಗಿ ಬೆಂಗಳೂರಿಗೆ ವಾಪಸ್ ಬರಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಶಿವಣ್ಣ. ಜನವರಿ 25ಕ್ಕೆ ವಾಪಸ್ ಬರ್ತಾರೆ ಬೆಂಗಳೂರಿಗೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಅಮೆರಿಕದಲ್ಲಿ ಸರ್ಜರಿಗೊಳಗಾಗಿದ್ದ ಸೆಂಚುರಿ ಸ್ಟಾರ್ ಸರ್ಜರಿ ನಂತರದ ರೆಸ್ಟ್ನಲ್ಲಿದ್ದಾರೆ. ಡಿಸೆಂಬರ್ 18ರಂದು ಅಮೆರಿಕದ ಮಿಯಾಮಿಗೆ ತೆರಳಿದ್ರು ಶಿವಣ್ಣ. 24ರಂದು ಆಪರೇಷನ್ ಆಗಿತ್ತು. ಇದೀಗ ಚೇತರಿಸಿಕೊಂಡು ವಾಪಸ್ ಬರುವ ಸೂಚನೆಯನ್ನ ನೀಡಿದ್ದಾರೆ. 27 ದಿನಗಳ ಬಳಿಕ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಹ್ಯಾಟ್ರಿಕ್ ಹೀರೋ. ಶಿವರಾಜ್ ಕುಮಾರ್ ಅವರ ತಲೆಯಲ್ಲಿ ಒಂದು ಸ್ಟೆಂಟ್ ಅನ್ನ ಹಾಕಲಾಗಿದೆಯಂತೆ. ಹಾರ್ಟ್ನಲ್ಲೂ ಕೂಡ ಒಂದು ಸ್ಟೆಂಟ್ ಇದೆ ಅಂತ ಹೇಳಿ ಮಧು ಬಂಗಾರಪ್ಪನವರು ಹೇಳಿಕೆಯನ್ನು ನೀಡಿದ್ದಾರೆ. ಶಿವಣ್ಣ ಅವರಿಗೆ ಏಕಕಾಲಕ್ಕೆ 6 ಆಪರೇಷನ್ ಮಾಡಲಾಗಿದೆ. 6 ಆಪರೇಷನ್ನಿಂದಾಗಿ 180 ಸ್ಟಿಚಸ್ಗಳನ್ನು ಹಾಕಲಾಗಿದೆ. ಇದೀಗ ಕಂಪ್ಲೀಟ್ ಆಗಿ ಕ್ಯಾನ್ಸರ್ನಿಂದ ಮುಕ್ತವಾಗಿದ್ದಾರೆ ಅಂತ ಕೂಡ ಮಾತನಾಡಿದ್ದಾರೆ ಮಧು ಬಂಗಾರಪ್ಪ.